ರಾಜ್ಯ ರಾಜಕೀಯದಲ್ಲಿ ಬಣ ಬಡಿದಾಟ ಜೋರಾಗಿದೆ. ಡಿಕೆ ಶಿವಕುಮಾರ್ ವಿರುದ್ಧ ಸ್ವಪಕ್ಷದಲ್ಲಿ ಸಂಚು ರೂಪಿಸಲಾಗಿದೆಯಾ ಅನ್ನೋ ಅನುಮಾನ ಎದ್ದಿದೆ. ಸಚಿವರ ಹೇಳಿಕೆಗಳು ಇದಕ್ಕೆ ಪುಷ್ಟಿ ನೀಡುವಂತಿದೆ. ಈ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ. ಡಿಕೆಶಿ ವಿರುದ್ಧ ಸ್ವಪಕ್ಷದವರೇ ತಿರುಗಿಬಿದ್ರ. ಲೋಕಸಭೆ ರಿಸಲ್ಟ್ ಬಂದ ಬಳಿಕ ರಾಜ್ಯ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಶುರುವಾಗಿದೆ. ಗದ್ದುಗೆಗಾಗಿ ಗುದ್ದಾಟ ಶುರುವಾಗಿದ್ದು ಸ್ವಪಕ್ಷದವರೇ ಡಿಕೆಶಿ ವಿರುದ್ಧ ರಣತಂತ್ರ ರೂಪಿಸ್ತಾ ಇದ್ದಾರಾ ಅನ್ನೋ ಅನುಮಾನ ವ್ಯಕ್ತವಾಗಿದೆ. ಹೆಚ್ಚುವರಿ ಡಿಸಿಎಂ ಪಟ್ಟಕ್ಕಾಗಿ ಕೂಗು ಕೇಳಿಬಂದ ಹಿನ್ನೆಲೆ ಕೈ ನಾಯಕರ ವಾಕ್ಸಮರ ಹೆಚ್ಚಾಗಿದೆ. ಕೆಲ ನಾಯಕರ ಹೇಳಿಕೆಗಳು ಈ ಮಾತಿಗೆ ಪುಷ್ಟಿ ನೀಡುವಂತಿದೆ. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಸಮುದಾಯವಾರು ಡಿಸಿಎಂ ನೇಮಕಕ್ಕೆ ಕೆಲವರು ಬೆಂಬಲ ಸೂಚಿಸಿದರೆ ಇನ್ನೂ ಕೆಲವರು ಡಿಸಿಎಂ ಡಿಕೆ ಶಿವಕುಮಾರ್ ಪರ ಬ್ಯಾಟ್ ಬೀಸಿದ್ದಾರೆ. ಇದಕ್ಕೆ ಸ್ವತಃ ಸಿದ್ದರಾಮಯ್ಯ ಅವರೇ ಪ್ರತಿಕ್ರಿಯೆ ನೀಡಿದ್ದು ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂದಿದ್ದಾರೆ. ಲೋಕ ಚುನಾವಣೆವರೆಗಷ್ಟೇ ಡಿಕೆಶಿ ಕೆಪಿಸಿಸಿ ಅಧ್ಯಕ್ಷ. ಇನ್ನು ಸಿದ್ದರಾಮಯ್ಯ ಆಪ್ತ ಸಚಿವ ಕೆಎನ್ ರಾಜಣ್ಣ ಕೂಡ ಡಿಕೆಶಿಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಸಿಎಂ ಮಾಡುವಾಗ ಹೈಕಮಾಂಡ್ ಹೇಳಿದ್ದೇನು, ಒಬ್ಬರೇ ಡಿಸಿಎಂ, ಅದುವೇ ಡಿಕೆ ಶಿವಕುಮಾರ್ ಅಂದಿದ್ರು. ಅಲ್ಲದೆ ಲೋಕಸಭೆ ಎಲೆಕ್ಷನ್ ವರೆಗೆ ಮಾತ್ರ ಡಿಕೆಶಿ ಕೆಪಿಸಿಸಿ ಅಧ್ಯಕ್ಷರಾಗಿ ಇರ್ತಾರೆ ಅಂತ ಅಂದಿದ್ರು ಅನ್ನೋದನ್ನ ಒತ್ತಿ ಹೇಳಿದ್ದಾರೆ. ಹೈಕಮಾಂಡ್ ತರ ತೀರ್ಮಾನ ಮಾಡೋದು. ಈಗ ಸಿದ್ದರಾಮಯ್ಯನವ್ರನ್ನು ಸಿಎಂ ಮಾಡಿದ್ಯಾರು? ಹೈಕಮಾಂಡ್ ಅಲ್ವಾ? ಸಿದ್ದರಾಮಯ್ಯನವ್ರದ್ದು ಅನೌನ್ಸ್ಮೆಂಟ್ ಮಾಡಿದ್ರು ಡೆಲ್ಲಿನಲ್ಲಿ, ನೀವೆಲ್ಲ ರಿಲೇ ಮಾಡಿದ್ರು. ಏನಂತ ಮಾಡಿದ್ರು? ಫಸ್ಟ್ ಪಾಯಿಂಟ್ ಏನು ಹೇಳಿದ್ರು? ಸಿದ್ದರಾಮಯ್ಯ ವಿಲ್ ಬಿ ದಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ಹೌದಲ್ವಾ? ಫಸ್ಟ್. ಸೆಕೆಂಡ್ ಏನು ಹೇಳಿದ್ರು? ಡಿಕೆ ಶಿವಕುಮಾರ್ ವಿಲ್ ಬಿ ದಿ ಲೋನ್ ಡಿಸಿಎಂ ಅಂತ ಹೇಳಿದ್ರು. ಮೂರನೇದು ಏನು ಹೇಳಿದ್ರು? ಹಿ ವಿಲ್ ಬಿ ಕಂಟಿನ್ಯೂ ಆಸ್ ಪ್ರೆಸಿಡೆಂಟ್ ಟಿಲ್ ದಿ ಪಾರ್ಲಿಮೆಂಟ್ ಎಲೆಕ್ಷನ್ಸ್ ಅಂತ ಮೂರ್ದಾನ ಹೇಳಿದ್ದು. ಮೂರು ಜ್ಞಾಪಿಸ್ತೀನಿ ಅಷ್ಟೇ ಅಲ್ಲ, ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಕೇಳೋದು ತಪ್ಪಲ್ಲ, ಯಾರೇನೇ ಹೇಳಿದ್ರು ತೀರ್ಮಾನ ಮಾಡುವುದು ಹೈಕಮಾಂಡ್ ಅಂತ ತಿರುಗೇಟ್ ಕೂಡ ನೀಡಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಅವರವರ ಅಭಿಪ್ರಾಯಗಳನ್ನ ಹೇಳಲಿಕ್ಕೆ ಅವರಿಗೆ ಅವಕಾಶನೂ ಇದೆ, ಹಕ್ಕು ಇದೆ. ಆದರೆ ಯಾರು ಏನು ಹೇಳಿದ್ರು ಕೂಡ ಅಂತಿಮವಾಗಿ ನಿರ್ಣಯ ಮಾಡ್ತಕ್ಕಂಥದ್ದು ಹೈಕಮಾಂಡ್ನವರು. ಹೈಕಮಾಂಡಲ್ಲಿ ಏನು ತೀರ್ಮಾನ ಆಗ್ತದೆ ಎಲ್ಲರಿಗೂ ಕೂಡ ಬೈಂಡಿಂಗ್ ಇರುತ್ತೆ. ಯಾರು? ನಾನು ಒತ್ತಾಯ ಅಂತ ನಿರಂತರವಾಗಿ ಮಾಡ್ತೇನೆ, ಅಲ್ಲೂ ಮಾಡ್ತೇನೆ, ಇಲ್ಲೂ ಮಾಡ್ತೇನೆ, ನಿಮ್ಮ ಮೂಲಕನೂ ಕೂಡ ಮಾಡಿದ್ದೇನೆ. ಚನ್ನಪಟ್ಟಣದತ್ತ ಮುಖ ಮಾಡಿರೋ ಡಿಕೆಶಿ ವಿರುದ್ಧ ಸಿದ್ದರಾಮಯ್ಯ ಸಂಪುಟದ ಸಚಿವರು ಒಂದಾದ ಮೇಲೊಂದು ತಿರುಗುಬಾಣವನ್ನ ಬಿಡ್ತಾ ಇದ್ದಾರೆ. ಇದಕ್ಕೆ ಡಿಕೆಶಿ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡ್ಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಲೋಕಸಮರದಲ್ಲಿ ಪಕ್ಷ ದ್ರೋಹ ಮಾಡಿದವರ ಬಗ್ಗೆ ಹೈಕಮಾಂಡ್ ಅಂಗಳಕ್ಕೆ ವರದಿ ಸಲ್ಲಿಕೆಯಾಗಿದೆಯಂತೆ. ಹಾಲಿ ಶಾಸಕರು, ಮಾಜಿ ಸಂಸದರು, ಶಾಸಕರ ವಿರುದ್ಧ ದೂರು ನೀಡಲಾಗಿದ್ದು ಈ ಬಾರಿ ಕಠಿಣ ಕ್ರಮ ಫಿಕ್ಸ್ ಎನ್ನಲಾಗ್ತಾ ಇದೆ. ಈ ಕುರಿತ ವರದಿ ಇಲ್ಲಿದೆ ನೋಡಿ. ಪಕ್ಷದ್ರೋಹಿಗಳಿಗೆ ಕಾದಿದೆಯಾ ಬಿಗ್ ಶಾಕ್? 6 ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಒಳ ಏಟು. ಮಾಜಿ ಸಂಸದ, ಹಾಲಿ ಶಾಸಕರಿಗೂ ಸಂಕಷ್ಟ. ಲೋಕಸಭೆ ಫಲಿತಾಂಶ ಹೊರಬಿದ್ದು 1 ತಿಂಗಳಾಯಿತು. ರಾಜ್ಯದಲ್ಲಿ 28 ಸ್ಥಾನಕ್ಕೆ 28 ಸ್ಥಾನ ಗೆಲ್ಲುವ ನಿರೀಕ್ಷೆ ಇಟ್ಟುಕೊಂಡಿದ್ದ ಕೇಸರಿ ಪಾಳೆಯ 19 ಸ್ಥಾನಕ್ಕೆ ಕುಸಿಬೇಕಾಯಿತು. 9 ಕ್ಷೇತ್ರಗಳ ಪೈಕಿ ಬರೋಬ್ಬರಿ 6 ಕ್ಷೇತ್ರಗಳಲ್ಲಿ ಒಳೇಟಿನ ಭೂತವೇ ಸೋಲಿಗೆ ಕಾರಣ ಅನ್ನೋ ವರದಿ ಬಿಜೆಪಿ ಹೈಕಮಾಂಡ್ ಅಂಗಳಕ್ಕೆ ತಲುಪಿದೆಯಂತೆ. ಮಾಜಿ ಸಂಸದರು, 5 ಹಾಲಿ ಶಾಸಕರು ಸೇರಿ ಹಲವು ಪಕ್ಷದ್ರೋಹ ಮಾಡಿದ್ದಾರೆ ಅಂತ ವರದಿ ನೀಡಲಾಗಿದೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಬಿಜೆಪಿ ಮೂಲದಿಂದ ಇನ್ಸೈಡ್ ಮಾಹಿತಿ ಸಿಕ್ಕಿದೆ. ಬಿಜೆಪಿ ಹೈಕಮಾಂಡ್ಗೆ ಒಳೇಟಿನ ವರದಿ ಸಲ್ಲಿಸಿರೋ ಶಿಸ್ತು ಸಮಿತಿ 9 ಕ್ಷೇತ್ರಗಳ ಪೈಕಿ 6 ಕ್ಷೇತ್ರಗಳಲ್ಲಿ ಅಧಿಕೃತ ಅಭ್ಯರ್ಥಿ ವಿರುದ್ಧ ಕೆಲಸ ಮಾಡಿದ್ದಾರೆ. ಆ ಪೈಕಿ ಬಿಜೆಪಿ 5 ಹಾಲಿ ಶಾಸಕರ ವಿರುದ್ಧವೂ ವರಿಷ್ಠರಿಗೆ ವರದಿ ಸಲ್ಲಿಕೆಯಾಗಿದೆ. 2 ಮಾಜಿ ಸಂಸದರು ಸೇರಿ ಹಲವರು ಮಾಜಿ ಶಾಸಕರ ಬಗ್ಗೆಯೂ ಮಾಹಿತಿ ನೀಡಲಾಗಿದೆಯಂತೆ. ಚಿತ್ರದುರ್ಗ, ಉತ್ತರ ಕನ್ನಡ, ಚಿಕ್ಕೋಡಿ, ಬೀದರ್, ಬೆಂಗಳೂರು ಉತ್ತರದಲ್ಲೂ ಒಳೇಟು ನೀಡಿದ್ದಾರೆ ಎನ್ನಲಾಗಿದೆ. ಈ ಬಾರಿ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿದ್ದವರಿಗೆ ಕ್ರಮ ನಿಶ್ಚಿತ ಎನ್ನಲಾಗ್ತಾ ಇದೆ. ಒಟ್ಟಾರೆ ಲೋಕಸಭೆಯಲ್ಲಿ ಬಿಜೆಪಿಗಾದ ಹಿನ್ನಡೆ ಬಗ್ಗೆ ಹೈಕಮಾಂಡ್ ನಾಯಕರಿಗೆ ವರದಿ ಸಲ್ಲಿಕೆಯಾಗಿದ್ದು ಯಾರ್ಯಾರ ತಲೆದಂಡ ಆಗಲಿದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.